ವಾಟಾಳ್ ನಾಗರಾಜ್ ಹೇಳಿಕೆ. ಈ ರೀತಿಯ ಸಂದರ್ಭ ನಮಗೆ ಬರಬಾರ್ದಾಗಿತ್ತು. ತಮಿಳುನಾಡಿನ ಮೇಲೆ ಯುದ್ಧ ಮಾಡಬೇಕು ಅನ್ನೋದು ನಮಗೆ ಇಲ್ಲ. ಆದರೆ ತಮಿಳುನಾಡಿನವರು ಮೊದಲಿಂದಲೂ ಕೂಡ ತೀವ್ರವಾದ ತೊಂದರೆಯನ್ನು ನಮಗೆ ಕೊಡ್ತಾ ಬಂದಿದ್ದಾರೆ. ಕರುಣಾನಿಧಿಯವರು ಅಂದಿನ ಸಮಯದಲ್ಲಿ ಕರ್ನಾಟಕದ ಸಿಎಂಗಳ ಜೊತೆ ಮಾತುಕತೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ರು. ನಂತರ ಇದು ಮಾತುಕತೆಯಿಂದ ಬಗೆಹರಿಯಲ್ಲ ಅಂತ ಗೊತ್ತಾದಾಗ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿಗಳೇ ಕುಡಿಯುವ ನೀರನ್ನ ಬಿಟ್ಟು ಬೇರೆದಕ್ಕೆ ಬಳಸಬೇಡಿ ಅಂತ ಹೇಳಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತದೆ ನಮ್ಮಲ್ಲಿ ನೀರಿಲ್ಲ ಅಂತ. ಜನಪ್ರತಿನಿಧಿಯೊಂದು ಈಗ ಪ್ರತಿದಿನ 3,500 ಕ್ಯೂಸೆಕ್ ನೀರು ಪ್ರತಿದಿನ ಬಿಡುಗಡೆ ಅಂತ ಹೇಳಿದ್ದಾರೆ. ಹೀಗೆ ನೀರು ಬಿಟ್ರೆ ಕೆಆರ್ಎಸ್ ಮೈದಾನ ಆಗುತ್ತೆ. ಅನೇಕಲ್ನಲ್ಲಿ ಸ್ಟೇಡಿಯಂ ಮಾಡುವ ಬದಲು ಕೆಆರ್ಎಸ್ ನಲ್ಲೇ ಸ್ಟೇಡಿಯಂ ಮಾಡಿಬಿಡಿ ಅಂತ ಕಿಡಿಕಾರಿದ್ದಾರೆ. ಈಗ ಈ ರೀತಿಯ ಸಂದರ್ಭ ನಮಗೆ ಬರಬಾರ್ದಾಗಿತ್ತು ಅಂತ ಬೇಸರವನ್ನ ವ್ಯಕ್ತಪಡಿಸಿ ತಮಿಳುನಾಡಿನ ಮೇಲೆ ಯುದ್ಧ ಮಾಡಬೇಕು ಅನ್ನೋದು ನಮಗೆ ಇಲ್ಲ ಅಂತ. ಆದ್ರೆ ತಮಿಳುನಾಡಿನವರು ನಮಗೆ ಮೊದಲಿಂದಲೂ ಕೂಡ ತೀವ್ರವಾದಂತಹ ಒಂದು ತೊಂದರೆಯನ್ನ ಕೊಡ್ತಾ ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚುನಾಯಿತ ವಿರೋಧ ಪಕ್ಷಗಳು, ಚುನಾಯಿತ ಆಗಲೇ ಇರ್ತಕ್ಕಂಥವು, ಹೊರಗಡೆ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಲೆಫ್ಟ್ ರೈಟ್ ಇಬ್ಬರು ಅವರನ್ನ, ರೈತ ಸಂಘವನ್ನ, ಕನ್ನಡ ಚಳವಳಿಯವರನ್ನ ಎಲ್ಲರನ್ನೂ ಕರೆದು ಆಗಾಗಕ್ಕೆ ವಿರೋಧ ಪಕ್ಷದ ಸಭೆ ಅಂತಿತ್ತು. ಇದೇನಿದ್ರು ಬಿಜೆಪಿ ಕಾಂಗ್ರೆಸ್ ಸಭೆ, ವಿರೋಧ ಪಕ್ಷ ಅಲ್ಲ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್. ನೀವು ಕನ್ನಡ ಪರ ಸಂಘಟನೆಗಳು ಕರೀಲಿಲ್ಲ, ರೈತ ಸಂಘಟನೆಗಳು ಕರೀಲಿಲ್ಲ, ನೀರಾವರಿ ತಜ್ಞರು ಕರೀಲಿಲ್ಲ, ಇದಕ್ಕಾಗಿ ಹೋರಾಟ ಮಾಡುವ ಕರೀಲಿಲ್ಲ. ನೀವು 3 ಜನ ಸೇರಿ ನಂದಿನಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗಲಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ, ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂತ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ